ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಬಂದು ಅಮಾವಾಸ್ಯೆ. ಸೊ ಸಂಡೇ ಏನು ಕೆಲಸ ಆಗಿಲ್ಲ, ಎಣ್ಣೆ ಹಚ್ಕೊಂಡಿದ್ದೀನಿ, ಕೆಲಸ ಮಾಡಬೇಕಿನ್ನು. ಆ್ಯಂಡ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ರವೆ ಇಡ್ಲಿ ಅಂತ ಎಲ್ಲ ಕೇಳಿದರು. ಸೊ ರವೆ ಇಡ್ಲಿ ಮಾಡ್ಕೊಡ್ತಿದ್ದೀನಿ. ನನಗೆ ದೋಸೆ ತಿನ್ನಂಗೆ ಆಗ್ಬಿಟ್ಟೈತೆ. ಏನಮ್ಮ? ಓಕೆ ಚಿನ್ನ. ಸೊ ನನಗೆ ದೋಸೆ ತಿನ್ನಂಗಾಗತ್ತೆ. ಸೊ ನಾನು ದೋಸೆ ತಿನ್ಕೊತೀನಿ, ಅವ್ರಿಗೆ ರವೆ ಇಡ್ಲಿ ಮಾಡಿಕೊಡ್ತೀನಿ. ಆ್ಯಂಡ್ ಅವರಿಬ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೇಕಲ್ಲ, ತೋರಿಸ್ತೀನಿ ಬನ್ನಿ. ನಂದು ವಿಡಿಯೋ ಹಾಕ್ಕೊಂಡು ನೋಡ್ತಿದ್ದಾರೆ. ಸೊ ಜರ್ಮನಿಯಲ್ಲಿ ಇದ್ದಾಗ ಏನೇನೋ ವಿಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಆ ವಿಡಿಯೋಸ್ ಹಾಕ್ಕೊಂಡು ಅವರು ಸ್ಟ್ರಾಬೆರಿ ಫಾರ್ಮ್ ನೋಡ್ತಿದ್ವಿ. ನಾವು ಸ್ಟ್ರಾಬೆರಿ ಫಾರ್ಮ್ ಹೋಗಿದ್ವಲ್ಲ, ಆ ಸ್ಟ್ರಾಬೆರಿ ಫಾರ್ಮ್ ನೆನ್ಪು ಮಾಡ್ಕೊಳ್ಳೋಣ ಅಂತೇಳಿ ಸ್ಟ್ರಾಬೆರಿ ಫಾರ್ಮ್ ವಿಡಿಯೋ ಹಾಕಿದ್ವಿ. ಓಕೆ. ಸೊ ಅಲ್ಲಿ ಎಲ್ಲ ಹೋಗಿ ಇದು ಮಾಡಿರೋದು ಗುರ್ಕೆನ್, ಕುಕ್ಕುಮರ್ ಗುರ್ಕೆನ್ ಅಂತಿದ್ರು ಅಲ್ಲಿ. ಸೊ ಹಂಗಾಗಿ ನೆನಪಾಯಿತು. ಸೊ ಇವೆಲ್ಲ ಏನು ಅಂತಂದರೆ, ಇವೆಲ್ಲ ನಮಗೆ ವ್ಯೂಸು ಕಮೆಂಟ್ಸ್ಗಿಂತ ನಮಗೊಂದು ಸಿಕ್ಕಾಪಟ್ಟೆ ಮೆಮೊರಿಯಾಗಿ ಉಳ್ಕೊತತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಾದರೂ ಅಷ್ಟೇ. ಸೊ ಇಷ್ಟು ಮೆಮೊರೀಸ್ ಇದಾವಲ್ಲ ಅಲ್ಲಿ, ಪ್ರತಿ ಒಂದ್ರದ್ದು ವಿಡಿಯೋ ಶೇರ್ ಮಾಡಿದಾಗ ಈಗ ಕುತ್ಕೊಂಡು ನಾವು ನೋಡ್ತಿರ್ತೀವಿ ಕೆಲವೊಂದು ಟೈಮು, ಹಿಂಗೆ ಎಂಜಾಯ್ ಮಾಡಿದ್ವಿ, ಹಂಗೆ ಎಂಜಾಯ್ ಮಾಡಿದ್ವಿ ಅಂತ. ಓಕೆ, ಬ್ಯಾಕ್ ಟು ವರ್ಕ್. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಟಾಗೈತೆ ನೋಡಿ. ಪೂಜೆ ಒಂದೇ ಮಾಡೋದು, ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ದೇವ್ರನ್ನೆಲ್ಲ. ಓಕೆ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡೋಣ. Which is tall? Which is short? Which is small? Which is big? Yes, good boy. High five. Yes. I got so many money. ಓಕೆ. ಸೊ ಇವಾಗ ತಲೆಸ್ನಾನ ಎಲ್ಲ ಆಯಿತು. ಆ್ಯಂಡ್ ಇವಾಗ ಪೂಜೆ ಮಾಡೋ ಟೈಮು. ನಾನೇನು ಟಿಫಿನ್ ಮಾಡಿಲ್ಲ. ಸೊ ಪೂಜೆ ಮಾಡಿ ಟಿಫಿನ್ ಮಾಡೋಣ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಾನು ದೇವ್ರನ್ನ ರೆಡಿ ಮಾಡಿದ್ದೀನಿ. ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ಒಂದ್ಸರಿ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಪೂಜೆ ಆದಮೇಲೆ ಕೂಡ ಹೆಂಗೆ ಕಾಣಿಸ್ತದೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಆ್ಯಂಡ್ ಇವಾಗ ಪೂಜೆ ಮುಗೀತು. ಸೊ ನನಗೆ ಅಲಂಕಾರ ಮಾಡೋದು ದೇವರಿಗೆ ಅಂದರೆ ತುಂಬ ಇಷ್ಟ. ಸೊ ನಾನು ಎಲ್ಲ ಕಡೆಯಿಂದನೂ ವೆರೈಟಿ ಫ್ಲವರ್ಸ್ನ ಕಲೆಕ್ಟ್ ಮಾಡ್ಕೊಂಬಂದಿರ್ತೀನಿ. ಆ್ಯಕ್ಚುಲಿ ನಾಳೆ ಆ್ಯಕ್ಚುಲಿ ಮಂಗಳವಾರ, ಅಂದರೆ ನಾಳೆಯಿಂದ ಶ್ರಾವಣ ಸ್ಟಾರ್ಟು. ಸೊ ಹಾಗಾಗಿ ನಾನು ಮಂಗಳವಾರ, ಶ್ರಾವಣ ಮಾಸದ ಮಂಗಳವಾರ ಯಾವಾಗೂ ಮಂಗಳಗೌರಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅವಾಗೂ ಬೇಕು ಅಂತ ಎಲ್ಲ ಕಡೆಯಿಂದನೂ ಹೂವು ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ಫ್ಲವರ್ಸ್ನ. ಆ ವಿಡಿಯೋ ಕೂಡ ನಿಮಗೆ ಮುಂದೆ ಹಾಕ್ತೀನಿ ನಾನು, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ಅದಾದಮೇಲೆ ಅವತ್ತಿನ ದಿನ ಭೀಮನ ಅಮಾವಾಸ್ಯೆ ಇದ್ದಿದ್ದು. ನಾಗರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತಲೂ ಅಂತಾರೆ. ನಾಗರ ಅಮಾವಾಸ್ಯೆ ಏನಕ್ಕೆ ಅಂತ ಅಂದರೆ 2 ದಿನ ಬಿಟ್ಟು ನಾಗಪಂಚಮಿ ಇರೋದು. ಸೊ ಹಾಗಾಗಿ ಅದಕ್ಕೆ ನಾಗರ ಅಮಾವಾಸ್ಯೆ ಅಂತ ಹೆಸರು ಅಷ್ಟೇ. ಆ್ಯಂಡ್ ಅದಾದಮೇಲೆ ಇಲ್ಲಿ ಭೀಮನ ಅಮಾವಾಸ್ಯೆ ದಿನ ಕಾಲು ಪೂಜೆ ಮಾಡಬೇಕು ಗಂಡಂದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಪಾಲಿಸ್ಕೊಂಬಂದಿದ್ದೀನಿ ಮದುವೆ ಆದಾಗಿಂದ. ಬಟ್ ನಮ್ಮ ಕಡೆ ಎಲ್ಲ ಈ ಥರ ಭೀಮನ ಅಮಾವಾಸ್ಯೆ ದಿನ
ಆಲ್ಕೋಹಾಲ್ ಪೂಜೆ ಎಲ್ಲ ಮಾಡಲ್ಲ. ಆ್ಯಂಡ್ ಇದೇನು ನಾನು ಅವರಿಗೆ ಬುಟ್ಟಿ ಕೊಟ್ಟನಲ್ಲ, ಸೊ ಅದರಿಂದ ತುಂಬ ಮೆಮೊರೀಸ್ ಐತೆ. ಅದೇನು ಅಂತ ಅಂದರೆ 4 ಇಯರ್ಸ್ ಬ್ಯಾಕ್ ರಘುಂದು ಅಂದರೆ ನಮ್ಮದು ಮದುವೆ ಟೈಮಲ್ಲಿ ರಘುಗೆ ನಮ್ಮ ಅಪ್ಪ ಅಮ್ಮ ಕಾಲು ತೊಳೆ ಸಾಮಾನು ಅಂತ ಕೊಡಬೇಕಿತ್ತು. ಸೊ ಆ ಟೈಮಲ್ಲಿ ಇದೇ ಬುಟ್ಟಿಯಲ್ಲಿ ಇಡಿಸ್ಕೊಂಡು ಅವ್ರು ಕಾಲು ತೊಳೆದಿದ್ದು. ಸೊ ನಾನು ಕೂಡ ಪ್ರತಿ ಟೈಮು ಭೀಮ್ ಅಮಾವಾಸ್ಯೆ ಬಂದಾಗೆಲ್ಲ ನಾನು ಇದೇ ಬುಟ್ಟಿಯಲ್ಲಿ ಇಟ್ಕೊಂಡು ಕಾಲು ತೊಳೆಯೋದು. ಆ್ಯಂಡ್ 1 ವರ್ಷ ಮಾತ್ರ ನನಗೆ ಮಿಸ್ ಆಯಿತು, ಅದು ನಾನು ಜರ್ಮನಿಯಲ್ಲಿದ್ದಾಗ ಮಿಸ್ ಆಗಿರೋದದು. ಅದು ಬಿಟ್ಟರೆ ಪ್ರತಿ ಟೈಮು ನಾನು ಇದೇ ಬುಟ್ಟಿಯಲ್ಲೇ ಕಾಲು ತೊಳೆಯೋದು ಅವ್ರಿಗೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ಹೆಂಗೆ ಮಾಡ್ತಾರೆ ಅದೇ ಥರ ನಾನು ಕೂಡ ವಿಭೂತಿ ಕುಂಕುಮ ಹಚ್ಕೊಂಡು ಕಂಕಣ ಎಲ್ಲ ಕಟ್ಕೊಂಡ್ವಿ. ಆ್ಯಂಡ್ ಈ ಕಡೆ ಬಂದು ಎಲೆ ಎಲ್ಲ ಕಂಕಣದಲ್ಲಿ ಹಾಕಲ್ಲ, ಬರೀ ಹೂವು ಅಷ್ಟೇ ಹಾಕ್ಬಿಟ್ಟು ಕಟ್ತಾರೆ ಅರಿಶಿನ ದಾರದಲ್ಲಿ. ಬಟ್ ನಮ್ಮ ಕಡೆ ಎಲ್ಲ ಅರಿಶಿನ ದಾರ ಅಂತ ಅಂದರೆ ಚೆನ್ನಾಗಿ ಎಲೆ, ಹೂವು ಮತ್ತು ಅರಿಶಿನ ಎಲ್ಲ ಇರಬೇಕು ಅದಕ್ಕೆ ಅರಿಶಿನ ದಾರ ಅಂತ ಹೆಸರು ನಮ್ಮ ಕಡೆ. ಸೊ ನನಗೆ ಈ ಪೂಜೆ ಎಂತಕ್ಕೆ ಮಾಡಬೇಕು ಅಂತ ಫಸ್ಟಿಗೆ ನಿಜ ಗೊತ್ತಿರಲಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆ. ಬಿಕಾಸ್ ನಮ್ಮ ಕಡೆ ಎಲ್ಲ ಇದು ಮಾಡಲ್ಲ. ಯಾಕೆ ಅಂತಂದರೆ ನಾವು ನಾಗ ಪಂಚಮಿ ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಹಾಗಾಗಿ ಈ ಹಬ್ಬ ನಾವು ಮಾಡಲ್ಲ ಅಷ್ಟೇ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಭೀಮ್ ಅಮಾವಾಸ್ಯೆ ಎಂತಕ್ಕೆ ಮಾಡ್ತಾರೆ ಅಂತಂದರೆ ಗಂಡಂದು ಆಯುಷ್ಯ ಜಾಸ್ತಿ ಆಗಲಿ, ಸಮೃದ್ಧಿ ಆಗಲಿ ಮನೆ ಅನ್ನೋ ಒಂದು ರೀಸನ್ಗೆ ಭೀಮ್ ಅಮಾವಾಸ್ಯೆ ಮಾಡ್ತಾರೆ. ಸೊ ಅದು ವರ್ಷಕ್ಕೆ ಒಂದೇ ಸರಿ ಬರೋದು. ಎಲ್ಲರೂ ಆ ಗಿಫ್ಟ್ ಸಿಕ್ತು, ಈ ಗಿಫ್ಟ್ ಸಿಕ್ತು ಅಂತೇಳಿ ಖುಷಿಯಾಗಿರ್ತಾರೆ ಈ ಅಮಾವಾಸ್ಯೆಯಲ್ಲಿ. ನನ್ನ ಗಂಡ ಕೂಡ ನನಗೆ ಈ ಸರಿ ಅಮೌಂಟ್ ಹಾಕಿದ್ರು, 500 ರೂಪೀಸ್ ಕೊಟ್ಟರು. ಸೊ ಐ ಆಮ್ ಹ್ಯಾಪಿ ಬಿಕಾಸ್ ನಾನು ಇಷ್ಟು ವರ್ಷದಿಂದ ಅವ್ರ ಹತ್ರ ಏನು ಇಸ್ಕೊಂಡಿರಲಿಲ್ಲ, ಅಂದರೆ ಅವ್ರು ಹಾಕಿರಲಿಲ್ಲ ಆರತಿಯಲ್ಲಿ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಟೈಮ್ ಅವ್ರು ನನಗೆ 500 ರೂಪೀಸ್ ಕೊಟ್ಟಿರೋದು ಆರತಿಯಲ್ಲಿ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ. ಆ್ಯಂಡ್ ಅದಾದಮೇಲೆ ಅಥರ್ವ್ ಬಿಡಬೇಕಲ್ಲ, ನನಗೂ ಬೇಕು ಅಂದ. ಸೊ ಅವನಿಗೆ ಎಲೆ ಏನು ಹಾಕಿರಲಿಲ್ಲ, ನಾನು ಜಸ್ಟು ಒಂದು ಫ್ಲವರ್ ಅಷ್ಟೇ ಹಾಕಿ ಅರಿಶಿನ ದಾರ ಮಾಡಿಕೊಂಡು ಫ್ಲವರ್ ಅಷ್ಟೇ ಹಾಕ್ಬಿಟ್ಟು ಅವನಿಗೆ ಕಟ್ಟಿದೆ. ಆ್ಯಂಡ್ ಅದಾದಮೇಲೆ ಅವನಿಗೆ ಕುಂಕುಮ ಇಟ್ಟಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಅವನಿಗೊಂಥರ ಹೇಗೆ ಅಂತಂದರೆ ಹಣೆಯಲ್ಲಿ ಏನೂ ಇರಬಾರ್ದು, ಏನೂ ಇಲ್ಲ, ಎಲ್ಲ ಅಳಿಸ್ಕೊಳ್ಳೋದೆ ಮಾಡ್ತಾನೆ. ಸೊ ಗೊತ್ತಾಗ್ಲಾರ್ದಂಗೆ ನಾನು ಇಟ್ಟಿರ್ತೀನಿ. ಆ್ಯಂಡ್ ಅದಾದಮೇಲೆ ಪಾದ ಪೂಜೆ ಸ್ಟಾರ್ಟ್ ಮಾಡಿದೆ. ಇದು ಎಲ್ಲ ಬರೀ ಮೇಲಿನ ಪಾಯಿಂಟ್ಸ್ ಅಷ್ಟೇ. ಆ್ಯಂಡ್ ನಾನು ನೈವೇದ್ಯಕ್ಕೆ 2 ಬಾಳೆಹಣ್ಣು, ಎಲೆ ಅಡಿಕೆ, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಇಡಬೇಕು ನೈವೇದ್ಯಕ್ಕೆ. ಸೊ ನಾನು ಕೂಡ ಅಷ್ಟೇ ಕಾಲೆಲ್ಲ ತೊಳೆದು ನೀಟಾಗಿ ಪೂಜೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಎಲ್ಲ ಕೇಳ್ಬೋದು, ಸೀರೆ ಹಾಕ್ಕೊಂಡ್ಬಿಟ್ಟು ಮಾಡಬೇಕಿತ್ತು ಅಂತ. ಎಸ್, ನಾನು ಸೀರೆ ಹಾಕ್ಕೊಂಡೆ ಮಾಡಬೇಕಿತ್ತು. ಬಟ್ ಏನಾಯಿತು ಅಂದರೆ ನಾವು ಮನೆ ದೇವ್ರಿಗೆ ಹೋಗ್ತಿದ್ವಿ. ಆ್ಯಂಡ್ 3:30ಕ್ಕೆ ಅಮಾವಾಸ್ಯೆ ಮುಗೀತಿತ್ತು. ಸೊ ಅಷ್ಟರೊಳಗಡೆ ನಾವು ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಅದು ಬೇರೆ ನಾವು ಗಾಡಿಯಲ್ಲಿ ಹೋಗ್ತಿದ್ದಿದ್ದು ದೇವಸ್ಥಾನಕ್ಕೆ. ಆ್ಯಂಡ್ ಆಗಲೇ ನಾವು ಮನೆ ಬಿಟ್ಟಾಗಲೇ 12 o'clock ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಅಲ್ಲೂ ಕೂಡ ದರ್ಶನ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ನಾನು ಸೀರೆ ಉಟ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಲೇಟ್ ಆಗಿಬಿಡುತ್ತೆ ಅಂಥೇಳಿ ಚೂಡಿ ಹಾಕ್ಕೊಂಡು ಹಂಗೆ ಪೂಜೆ ಮಾಡಿದೆ ಅಷ್ಟೇ. ಆಮೇಲೆ ಇನ್ನೊಂದೇನು ಅಂದರೆ ಏನಾದರೂ ಹಾಕ್ಕೋಬೋದು, ಚೂಡಿನಾರು ಹಾಕ್ಕೊಳ್ಳಿ ಅಥವಾ ಸೀರೆನಾರು ಉಟ್ಕೊಳ್ಳಿ, ಮೈ ತುಂಬ ಬಟ್ಟೆ ಇರಬೇಕಷ್ಟೇ ಪೂಜೆ ಮಾಡಬೇಕಾದ್ರೆ, ಅದೇ ಇಂಪಾರ್ಟೆಂಟ್. ಆ್ಯಂಡ್ ನಾವು ಮನಸ್ಸಿಂದ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ದೇವ್ರು ಕೊಡ್ತಾನೆ ಅಂತಾರಲ್ಲ, ಅದು ನಿಜನೇ. ನೀವು ಏನು ಹಾಕ್ಕೊಂಡು ಮಾಡಿದ್ರಿ ಅಂತ ದೇವ್ರು ಯಾವತ್ತೂ ಇದು ಮಾಡಲ್ಲ. ನಾನು ಮನಸ್ಸಿಂದನೇ ಮಾಡಿರೋದು ಪೂಜೆ ಎಲ್ಲ. ಸೊ ನನಗೆ ಐ ಹೋಪ್ ನಂಗೆ ಅದ್ರದ್ದು ಫ್ರೂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಅಮಾವಾಸ್ಯೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನಕ್ಕೆ.
ಆನ್ ದ ವೇ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ನನ್ನ ವಾಯ್ಸ್ ನಿಮಗೆಲ್ಲ ಕೇಳಿಸಿಲ್ಲ ಅಂತ ಅಂದ್ಕೊತೀನಿ. ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಸಖತ್ತಾಗೈತೆ ವ್ಯೂ ಮಾತ್ರ, ಅಂದರೆ ಸೂಪರ್. ವಾವ್, ನಿಜ ಇಷ್ಟ ಆಯಿತು. ಸೊ ನಾವು ಸಾವಂದಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇವತ್ತು ಅಮಾವಾಸ್ಯೆ ಅಂತ ಮನೆ ದೇವ್ರಿಗೆ ಬಂದಿರೋದು. ಸಿಕ್ಕಾಪಟ್ಟೆ ರಶ್ ಏನೋ ಐತೆ. ಹೊರಡೋಣ, ಒಳಗೋಗಿ ಎಷ್ಟು ಜನ ಇದ್ದಾರೆ ನೋಡೋಣ. ಒಳಗಡೆ ಹೋಗಿ ಟ್ರಾಫಿಕ್ ಐತೆ. ಸೊ ಅದಕ್ಕೆ ನಾವಿಲ್ಲೇ ಪಾರ್ಕ್ ಮಾಡಿ ಹೊರಡ್ತಿದ್ದೀವಿ. ಆ ಥರ ಕೈ ಹಿಡ್ಕೊಂಡು ಹೋಗಪ್ಪಾಜಿ. ಇನ್ನೂ ಅಯ್ಯೋ ಇಷ್ಟೊಂದು ಕಾರ್ಗಳು, ಬೈಕು. ಅಮ್ಮ ಈಗ ಬಂದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇಷ್ಟು ರಶ್ ಐತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ರಶ್ ಐತೆ. ಬಟ್ ಆದರೂ ಮಾಡ್ಕೊಂಡು ಹೋಗೋಣ, ದರ್ಶನ ನೋಡೋಣ, ಟ್ರೈ ಮಾಡ್ತೀನಿ. ಇಷ್ಟು ರಶ್ಶು. ಯಾವ್ದು ಓಕೆ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಅಲ್ಲೊಂದು ಕೊಲ್ಲಾಪುರದಮ್ಮ ದೇವಸ್ಥಾನ ಇತ್ತು. ಸೊ ಅದು ಕೂಡ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ನೋಡಿ ಪಿಕಾಕು ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಪಾಡಿಗೆ ಅದು ಆರಾಮಾಗಿ ಪ್ರಶಾಂತವಾಗಿ ಹೋಗ್ತಿತ್ತು. ಆ್ಯಂಡ್ ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಪಿಕೆನ್ನು 3 ಸಿಕ್ತು. ಸೊ ಅದನ್ನು ನೋಡ್ಕೊತ ನಿಂತ್ವಿ. ಆ ಥರವು ಪಿಕಾಕ್ ಅಂತ ಅಂತಿದ್ನಲ್ಲ, ಸೊ ಹಾಗಾಗಿ ಅವನಿಗೆ ತೋರಿಸ್ಕೊಂಡು ನಾವು ಮುಂದೆ ಬಂದ್ವಿ. ಇನ್ನೇನು ಮನೆ ರೀಚ್ ಆಗಬೇಕು ಅನ್ನೋಷ್ಟೊತ್ತಿಗೆ ತಿರ್ಗಾ ಬೇಕ್ರಿಗೆ ಹೋದ್ವಿ. ಈ ಬೇಕ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫ್ರೆಶ್ ಸಾಫ್ಟಾಗಿರುತ್ತಂತೇಳಿ ನಾವಿಲ್ಲೇ ತೊಗೊಳ್ಳೋದು. ಸೊ ನಾನು ಹನಿ ಕೇಕ್ ತೊಗೊಂಡೆ. ಹನಿ ಕೇಕು ವೆಜ್ ಪಫ್ ತೊಗೊಂಡ್ವಿ, ದಿಲ್ ಪಸಂದು. ಆಮೇಲೆ ನಮ್ಮ ಅತ್ತರ್ ಒಂದು ಕೇಕ್ ತೊಗೊಂಡು ಪೇಸ್ಟ್ರೀಸ್ ತೊಗೊಂಡಿದ್ದು ಆ್ಯಕ್ಚುಲಿ ನಾವು. ಸೊ ಪೇಸ್ಟ್ರೀಸ್ ತೊಗೊಂಡು ಆ್ಯಂಡ್ ಕುರ್ಕುಲ್ ತಿಂಡಿ ಅಂತಾರಲ್ಲ, ಸೊ ಅದು ರಘುಗೆ ತುಂಬ ಇಷ್ಟ. ಸೊ ಅವ್ರು ಕಾಂಗ್ರೆಸ್ ಕಡಲೆ ಬೀಜ ಆಮೇಲೆ ಇನ್ನೂ ಏನೋ ತೊಗೊಂಡ್ರು. ಆ್ಯಂಡ್ ಒಂದು ಬ್ರೌನ್ ಬ್ರೆಡ್ ನಮಗೆ ಇಲ್ಲಿ ಮಾತ್ರ ಸಿಗೋದು, ದ ಕೇಕ್ ಬೇಕರ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ. ಯಾರಾದರೂ ತುಮಕೂರಲ್ಲಿದ್ದರೆ ಚೆಕ್ಔಟ್ ಮಾಡ್ಕೋಬೋದು ಒಂದ್ಸರಿ. ಆ್ಯಂಡ್ ಅದಾದಮೇಲೆ ರಘು ಫ್ರೆಂಡ್ ಸಿಕ್ಕಿದ್ರಲ್ಲಿ, ಸೊ ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ರು. ಅವರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಪಾತ್ರೆ ಮಾಡಿಬಿಡ್ತಾರೆ. ನಾನು ಇನ್ನೇ ನೈಟಿನೂ ವಾಶ್ ಮಾಡಾಕಿದ್ದೆ, ಆಗಲೇ ಮಾರ್ನಿಂಗಿಗೆ ಅಷ್ಟೊಂದು ಪಾತ್ರೆ ಬಂದಿತ್ತು. ಆ್ಯಂಡ್ ಎಲ್ಲ ಪಾತ್ರೆಗಳು ವಾಶ್ ಮಾಡ್ಕೊಂಡ್ಮೇಲೆ ಈಗ ಇನ್ನೂ ಒಂದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂತಂದರೆ ಹೋಗಿ ಗಾಡಿ ತೊಳೆದು ಅದ್ರದ್ದು ಪೂಜೆ ಮಾಡ್ಬೇಕು ಇವತ್ತು ಅಮಾವಾಸ್ಯೆ ಅಂತ. ಸೊ ಓಕೆ, ಸಿಕ್ಕಾಪಟ್ಟೆ ಕೆಲಸಕ್ಕೆ ಅರ್ಧ ಸಾಕಾಗ್ಬಿಡುತ್ತೆ ನಮ್ಮ ಮನೇಲಿ. ಓಕೆ, ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು, ತೋರಿಸ್ತೀನಿ ಬನ್ನಿ. ನೋಡಿ ಕಿಚನ್ ಎಲ್ಲ ಇವಾಗ ಕ್ಲೀನ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ತಿರ್ಗಾ 3 ಬಟ್ಲು ಇಲ್ಲೇ ಬಿದ್ದಿದ್ದಾವೆ. ಆ್ಯಂಡ್ ಇವನ್ನ ಎತ್ಬಿಟ್ಟು ಈ ಥರ ಸಿಂಕಿಗೆ ಕೂಡ ಯಾರು ಹಾಕಲ್ಲ. ಆ್ಯಂಡ್ ಅದಾದಮೇಲೆ ಪಾತ್ರೆ ನೋಡಿ ಗೋಪುರ ಆಗ್ಬಿಟ್ಟೈತೆ. ಆ್ಯಂಡ್ ಓಕೆ, ಸೊ ಬನ್ನಿ ಗಾಡಿ ತೊಳೆಯೋಣ ಇವಾಗ ಹೋಗಿ. ಓಕೆ, ಇವತ್ತು ಅಮಾವಾಸ್ಯೆ ಸ್ಪೆಷಲ್ ಅಲ್ಲ, ಅದಕ್ಕೆ ಬೈಕ್ ತೊಳೆಯೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ಹಾಂ, ಒಂದ್ಸರಿ ನೀರು ಹಾಕ್ಬಿಟ್ಟು ಮಾಡ್ತೀನಿ ಬಿಡ್ರಿ. ಆ್ಯಂಡ್ ನಾನು ಇಲ್ಲಿ ನಂದು ತೊಳ್ಕೊಂಡೆ. ಇವಾಗ ಇದನ್ನು ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ಲಿಸ್ಕೊಂಡು
ಪೂಜೆ ಮಾಡೋಣ. ಆ್ಯಂಡ್ ಇದು ಅಥರ್ವೇನೋ ಅದು ಉಜ್ತಿದ್ದಾನೆ, ಅವನು ಉಜ್ಜಲ್ಲ, ಈಗ ತಿರ್ಗಾ ಉಜ್ಜಿಬಿಟ್ಟು ತೊಳೆದು ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಿಯರ್ ವಿ ಗೋ. ಸೊ ಇವಾಗ ನೋಡ್ಬೋದು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಕಾರು ಸಖತ್ತಾಗಿ ಮಿಂಚ್ತಾ ಐತೆ. ಆ್ಯಂಡ್ ಇಲ್ಲಿ ಗಾಡಿ ಕೂಡ ವಾಶ್ ಆಯಿತು. ಆ್ಯಂಡ್ ನನ್ನ ಸ್ಕೂಟಿ ಕೂಡ ವಾಶ್ ಮಾಡಿದ್ದೆ, ನಿಲ್ಲಿಸ್ಕೊಂಡೈತೆ. ಇನ್ನೇನೆಲ್ಲ ಆಯಿತು. ನನಗೆ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಒಂದು ದೊಡ್ಡ ಟಾಸ್ಕ್ ರಘುಕುಮಾರ್ ಅವ್ರಿಗೆ. ಅವರು ಮಾತ್ರ ಕಾರು ಗಾಡಿ ಏನೂ ವಾಶ್ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಇವೆಲ್ಲ ಸ್ವಲ್ಪ ಬೋರಿಂಗ್ ಕೆಲಸ. ತೊಗೊಂಡ್ಬಿಟ್ಟು ಅಡ್ಡಾಡು ಅಂದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಅಡ್ಡಾಡ್ತಾರೆ. ಬಟ್ ಆದರೆ ಈ ಥರ ಕ್ಲೀನ್ ಮಾಡೋದು ಎಲ್ಲದು ಅಂದರೆ ಅವ್ರಿಗೊಂದು ಸ್ವಲ್ಪ ತಲೆನೋವು. ಸೊ ಹಾಗಾಗಿ ನಾನೇ ಬೇಗ ಬೇಗ ಎಲ್ಲದನ್ನು ಇನಿಷಿಯೇಟ್ ತೊಗೊಂಡು ಬೇಗ ನನ್ನ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡೆ. ಆಮೇಲೆ ಅವರು ಕೂಡ ಎದ್ಬಿಟ್ಟು ಬಂದು ಊಟ ಮಾಡಿ ಬಂದು ಅವರು ವಾಶ್ ಮಾಡಿಕೊಂಡ್ರು. ಆ್ಯಂಡ್ ಅದಾದಮೇಲೆ ಇಬ್ಬರು ಸೇರಿಕೊಂಡು ಕಾರೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡಿದ್ಮೇಲೆ ನನಗೆ ಕುಂಕುಮ ಹಚ್ಚಿ ಅರಿಶಿನ ಕುಂಕುಮ ಗಂಧ ಹಚ್ಬಿಟ್ಟು ನನಗೆ ಗಾಡಿಗಳಿಗೆಲ್ಲ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಆದರೆ ಇವರೇನೋ ಅದು ಇಲ್ಲ ಕಲೆ ಬೀಳುತ್ತದು, ಏನೋ ಹಚ್ಬೇಡ ನೀನು, ಬರೀ ವಿಭೂತಿ ಅಷ್ಟೇ ಹಚ್ಚು, ಅದು ಮುಂದೆ ಮಾತ್ರ ವಿಭೂತಿ ಹಚ್ಚು ಅಂತಂದರು. ಸೊ ಹಾಗಾಗಿ ವಿಭೂತಿ ಮಾತ್ರ ಮುಂದ್ಗಡೆ ಹಚ್ಚಿದೆ ಅಷ್ಟೆ. ಆ್ಯಂಡ್ ನಾನು ನಿನ್ನೆ ಹಂಗೇನೆ 4 ಹಾರ ತೊಗೊಂಬಂದಿದ್ದೆ 100 ರೂಪೀಸ್ ಹಂಗೆ. ತುಂಬ ಚೆನ್ನಾಗಿತ್ತು. ನನಗೆ ವರ್ತ್ ಅಂತ ಅನ್ನಿಸ್ತು. ಸೊ ಮೇನ್ ಮಾರ್ಕೆಟ್ಗೆ ಹೋದಾಗ ನಾನು ತೊಗೊಂಡು ಬಂದೆ 3 ಹಾರನ. ಆ 3 ಹಾರ 4 ಹಾರ ತಂದಿದ್ದೆ, 3 ಹಾರ ಗಾಡಿಗಾಯಿತು. ಆ್ಯಂಡ್ 1 ಹಾರ ಮನೆ ದೇವ್ರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ತೊಗೊಂಡೋಗಿದ್ದೆ ಅಷ್ಟೇ ನಾನು. ಆ್ಯಕ್ಚುಲಿ ಮಡ್ಲಕ್ಕಿ ಇವಾಗ ಬೇಡ, ಅಮಾವಾಸ್ಯೆ ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆದಮೇಲೆ ಕೊಡೋಣ ಅಂಥೇಳಿ ನಾನು ಮಡ್ಲಕ್ಕಿ ಅದು ತೊಗೊಂಡು ಹೋಗಲಿಲ್ಲ ದೇವ್ರಿಗೆ. ಅಂದರೆ ಉಡಕ್ಕಿ ಏನು ತೊಗೊಂಡೋಗಿ ಕೊಡಲಿಲ್ಲ. ಜಸ್ಟ್ ನಾನು ಹಾರ ನಿಂಬೆಹಣ್ಣೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ, ತೊಗೊಂಬಂದ್ವಿ. ಆ್ಯಂಡ್ ಅದಾದಮೇಲೆ ಗಾಲಿಗಳಿಗೆಲ್ಲ ನಿಂಬೆಹಣ್ಣು ಇಡಬೇಕು ಅಂತ ಅಂದರು. ಸೊ ನಮ್ಮ ಮನೇಲಿ ಇರೋ ನಿಂಬೆಹಣ್ಣು ಒಂಚೂರು ಗಟ್ಟಿ ಇತ್ತು. ಸೊ ಹಾಗಾಗಿ ಎಲ್ಲದನ್ನು ಮೆತ್ತಗೆ ಮಾಡಿ 4 ಕಾರ್ಗೆ 4 ಆ್ಯಂಡ್ ಒಳಗಡೆ ಗಾಡಿಗೆ 2 ಅನ್ನಂಗೆ 4 ನಿಂಬೆಹಣ್ಣಲ್ಲಿ ಹಾಕಿದ್ವಿ. ಆ್ಯಂಡ್ ಅದಾದಮೇಲೆ ಮನೆಗೊಂದು ನಿಂಬೆಹಣ್ಣು ಹೊಡಿಬೇಕಿತ್ತು. ಸೊ ಹಾಗಾಗಿ ಮನೆಗೂ ಕೂಡ ನಾನು ನಿಂಬೆಹಣ್ಣು ಹೊಡೆಸ್ದೆ, ನೀವುಳಿಸ್ಬಿಟ್ಟು ಮನೆಯನ್ನೆಲ್ಲ, ಅಂದರೆ ಯಾವುದೇ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಹೋಗುತ್ತೆ ಅಂತೇಳಿ ಅಮಾವಾಸ್ಯೆ ದಿನ ಅಂತ ನಾನು ನಿಂಬೆಹಣ್ಣೆಲ್ಲದನ್ನು ತೆಗೆದು ಒಡಿಸಿ ಕಾಯಿ ಕೂಡ ಒಡಿಸ್ದೆ, ಇಡ್ಗಾಯಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಲೇಜಿ ಇದ್ದಾರೆ ಇವರು ಅಂದರೆ, ಮೇಲೇ ಕಟ್ತಿದ್ರು. ಬ್ಯಾನೆಟ್ ಓಪನ್ ಮಾಡಿರಿ ಅಂತೇಳಿ ಬ್ಯಾನೆಟ್ ಓಪನ್ ಮಾಡಿಸಿ ಆ್ಯಂಡ್ ಅದನ್ನು ಕಟ್ಸ್ದೆ. ಆಮೇಲೆ ಅಯ್ಯೋ ಅದಕ್ಕೆ ಆಡಿದ್ರು ಕಟ್ತಾನೇ ಇಲ್ಲ, ತೆಗಿತಾನೂ ಇಲ್ಲ, ಹಂಗೆ ಆಡಿದ್ರು. ಸೊ ನಾನು ಜಗಳ ಮಾಡಿಕೊಂಡು ಕಟ್ಸ್ದೆ ನೀಟಾಗಿರಲಿ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ನೋಡ್ಬೋದು, ಪ್ರತಿ ಒಂದು ನಿಂಬೆಹಣ್ಣು ಇದು ಸ್ಮ್ಯಾಶ್ ಮಾಡೋಕ್ಕೂ ಅವ್ನ ಗಾಡಿ ಹತ್ತಿ ಅವನು ಕೂಡ ಅವ್ರ ಪಪ್ಪನ ಜೊತೆಗೆ ಸ್ಮ್ಯಾಶ್ ಮಾಡ್ತಿದ್ದ. ಸೊ ಆಮೇಲೆ ನೋಡ್ಬೋದು ಕೆಳಗಡೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ ಟೈಲ್ಸ್ನೆಲ್ಲ ನಾನು ತೊಳ್ದೇ ಪೂಜೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾವು ಅದು ಹಸಿ ಇರಬೇಕಾದ್ರೆ ನಾವು ಹಂಗೋ ಹಿಂಗೋ ಅಡ್ಡಾಡಿ ಅದು ಫುಲ್ಲು ಇದೇ ಆಗೋಗ್ಬಿಟ್ಟಿತ್ತು, ಗಲೀಜಾಗೋಗಿತ್ತು. ತಿರ್ಗಾ ಅದನ್ನೆಲ್ಲ ತೊಳೆದೆ. ಆ್ಯಂಡ್ ಇಷ್ಟು ಮಾಡೋ ಅಷ್ಟೊತ್ತಿಗೆ ನನಗೆ ತುಂಬ ಟಯರ್ಡ್ ಆಗಿತ್ತು. ಆ್ಯಂಡ್ ನನಗೆ ಬೇರೆ ಪಲಾವ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸೊ ನಾನು ಪಲಾವ್ ತಗೊಂಡೆ. ಆ್ಯಂಡ್ ನಮ್ಮ ತರವು ರವೆ ಇಡ್ಲಿ ಬೇಕು ಅಂತೇಳಿ ರವೆ ಇಡ್ಲಿ ತೊಗೊಂಡ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸುಧಾ ಹೋಟೆಲ್ಲು, ಸುನೀತಾ ಹೋಟೆಲ್ ಇವೆರಡು ಬಿಟ್ಟರೆ ನಾವು ಇನ್ಯಾವ ಹೋಟೆಲ್ಗೆ ಹೋಗಿಲ್ಲ ತುಮಕೂರಲ್ಲಿ. ಆ್ಯಂಡ್ ಲಾಸ್ಟ್ ಟೈಮು ಬರ್ಡೇ ಪಾರ್ಟಿಗೆ ಅಂತೇಳಿ ಹಟ್ಟಿಗೆ ಹೋಗಿದ್ವಿ ಅಷ್ಟೇ, ಬಿಟ್ಟರೆ ನಾವಿನ್ನೆಲ್ಲೂ ಹೋಗಿಲ್ಲ ಆಲ್ಮೋಸ್ಟ್ ತುಮಕೂರಲ್ಲಿ. ಆ್ಯಂಡ್ ಮನೆಗೆ ಬಂದಮೇಲೆ ಆ ಥರದ್ದು ಕಲರಿಂಗ್ ಇತ್ತು. ಸೊ ಅವನದು ಕಲರಿಂಗ್ ಎಲ್ಲ ಮಾಡಿಸಿ, ಅವನದು ಹೋಮ್ವರ್ಕ್ ಎಲ್ಲ ಮಾಡಿಸಿ, ನಾನು ತಿರ್ಗಾ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಗೋ ಅಷ್ಟೊತ್ತಿಗೆ ನನಗಾಗಲೇ 10 ಗಂಟೆ ಸುಮಾರು ಆಗೋಕ್ಕೆ ಬಂದೋಗಿತ್ತು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಓಕೆ, ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರಲೇಬೇಕು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ನಾನು ಕೂದಲು ಬಿಟ್ಕೊಂಡಿರೋಕ್ಕೆ ಏನಪ್ಪ ಅನ್ಕೋಬೇಡಿ. ನಂದು ಕೂದಲು ಒಂದು ಸ್ವಲ್ಪ ಇಕ್ಕೆಲ್ಲ ಬಿಡಿಸ್ಕೋಬೇಕು. ಸೊ ಹಾಗಾಗಿ ಗಂಟಾಗ್ಬಿಟ್ಟಿದ್ದಾವೆ, ಅದಕ್ಕೆ ಬಿಟ್ಕೊಂಡಿದ್ದೀನಿ. ಸೊ
ಈ ವ್ಲಾಗ್ನ ನಾನು ಇವಾಗ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನಾಳೆ ಮತ್ತೆ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೈ ಫೈ ಇಲ್ಲಿ, ಹೈ ಫೈ ಇಲ್ಲಿ, ಹೈ ಫೈ. ವೆರಿ ಗುಡ್.